ಆಸ್ತಿಕ ಸಜ್ಜನರೇ, ಇದು ಕ್ಷೇಮ ಮಾರ್ಗ ಧಾರ್ಮಿಕ ವಿಭಾಗ. ಆಸ್ತಿಕರಲ್ಲಿ ಆಸಕ್ತಿಯನ್ನು ಹುಟ್ಟಿಸಲು ಪ್ರಯತ್ನಿಸುವುದು ಕೂಡ ಒಂದು ಧರ್ಮ. ಅಂಥ ಧರ್ಮಪಾಲಕರಲ್ಲಿ ನಾವು ಸದಾ ನಮ್ಮನ್ನು ಧರ್ಮ ಮಾರ್ಗದಲ್ಲಿರುವಂತೆ ಪ್ರೇರೇಪಿಸಿರಿ ಅಂತ ಪ್ರಾರ್ಥಿಸುತ್ತಿರಬೇಕು. ಧರ್ಮ ಮಾರ್ಗೇಣ ಪ್ರೇರೆಯಂತೂ ಭವಂತಃ ಸರ್ವಯೇವ ಹಿ ಅಂತಾರೆ. ಕೆಲವರಿಗೆ ಧರ್ಮವೇ ಬೇಡ, ದಮಡಿಯೇ ಅವರ ಧರ್ಮ. ಅವರು ಬೇಕಾದರೆ ದಮಡಿ ಮಾರ್ಗೇಣ ಪ್ರೇರೆಯಂತು ಅಂತ ಬೇಕಾದರೆ ವಿನಂತಿಸಿಕೊಳ್ಳಲಿ, ಏನೂ ಅಡ್ಡಿ ಇಲ್ಲ. ಆಸ್ತಿಕರಿದ್ದು ಆಚರಣೆ ಮಾಡಬೇಕೆಂದು ಆಸಕ್ತಿಯೂ ಇದೆ, ಅಶಕ್ತಿ ಅಡ್ಡ ನಿಂತಿದೆ. ಧರ್ಮ ಮಾರ್ಗದಲ್ಲಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗ ಬಯಸಿರುವ ಇಚ್ಛೆ ಅಶಕ್ತರಿಗೆ ಇದ್ದಲ್ಲಿ ಅಂಥವರಲ್ಲಿ ಶಕ್ತಿ ತುಂಬಿ ಧರ್ಮ ಮಾರ್ಗದಲ್ಲಿ ದಾಪುಗಾಲು ಇಡುವಂತೆ ಮಾಡುವ ಒಂದು ಪೂಜೆ ಶ್ರೀ ಲಕ್ಷ್ಮೀ ಸಹಿತ ಸತ್ಯನಾರಾಯಣನ ಪೂಜೆ. ಆ ಸ್ವಾಮಿಯ ಚಿತ್ರಪಟ ಒಂದಿದ್ದರೆ ಸಾಕು, ಅದಕ್ಕೆ ಭಕ್ತಿಯಿಂದ ನಮಸ್ಕರಿಸಿ ಪೂಜಿಸಿದವರನ್ನು ಕೈ ಹಿಡಿದು ಕಾಪಾಡುತ್ತಾನೆ ಆ ಕರುಣಾನಿಧಿ. ಏಕಾದಶಿಯ ದಿನವನ್ನು ವರ್ಜಿಸಿ ಆತನ ಪೂಜೆಯನ್ನು ಮಾಡುವುದು ಫಲಕಾರಿ. ಬಲ್ಲವರಿಂದ ಪೂಜೆ ಮಾಡಿಸುವ ಶಕ್ತಿ ಇಲ್ಲವಲ್ಲ ಅಂತ ಚಿಂತಿಸಿದಿರಿ, ನೀವಾದರೂ ಸ್ವತಃ ಮಾಡಬಹುದಲ್ಲವೇ? ಶಕ್ತಿವಂತರಾದಾಗ ಬಲ್ಲ ಪುರೋಹಿತರಿಂದ ಮಾಡಿಸಬಹುದು. ಹಾಗಾದರೆ ಈ ಸ್ವಾಮಿಯನ್ನು ಪೂಜಿಸುವ ಬಗೆ ಹೇಗೆ? ಮುಖ್ಯವಾಗಿ ಪರಮಾತ್ಮನಿಗೆ ಸಮರ್ಪಿಸುವ ಪದಾರ್ಥ ಅದು ಬರೀ ನೀರೇ ಆಗಿದ್ದರೂ ಪರಿಶುದ್ಧವಾಗಿರಲಿ ಎಂಬ ಎಚ್ಚರಿಕೆ ನಮಗಿರಲಿ. ನಾವು ಊಟ ಮಾಡಿದ ತಟ್ಟೆಯಲ್ಲಿ ಸ್ವಾಮಿಗೆ ನಿವೇದಿಸುವುದು ಅಪರಾಧವಾಗುತ್ತದೆ. ಎಂಜಲು ಮುಸುರೆಯನ್ನು ಎಲ್ಲೆಂದರಲ್ಲಿ ಇಡುವುದು ತಪ್ಪು ಅಂತ ಬಲ್ಲವರು ಹೇಳಿದ್ದನ್ನು ಧಿಕ್ಕರಿಸಿದ ಅನೇಕ ಜನರೆಲ್ಲ ತಮ್ಮ ಮೂಲವನ್ನೇ ಬಿಟ್ಟು ಜಗನ್ಯಾಮಕನಾದಂಥ ಪರಮಾತ್ಮನನ್ನು ದ್ವೇಷಿಸುವುದನ್ನೇ ಧರ್ಮವೆಂದು ತಿಳಿದು ಬದುಕುತ್ತಿದ್ದಾರೆ. ನಮ್ಮದು ಹಾಗಾಗಬಾರದು. ಸರಳ ಪೂಜೆಯ ರೀತಿ ಅಂದರೆ, ಯಾರಾದರೂ ಅತಿಥಿಗಳು ನಮ್ಮ ಮನೆಗೆ ಬಂದಾಗ ನಾವೇನು ಮಾಡ್ತೀವಿ? ಮೊದಲಿಗೆ ಅವರಿಗೆ ಕಾಲು ಕೈ ತೊಳಿಲಿಕ್ಕೆ ನೀರನ್ನು ಕೊಡ್ತೀವಿ. ತದನಂತರ ಕುಡಿಯಲಿಕ್ಕೆ ನೀರನ್ನು ಅಥವಾ ಪಾನಕವನ್ನು ಕೊಡ್ತೇವೆ. ಅದರಂತೆಯೇ ಪರಮಾತ್ಮನಿಗೆ ಪಾದಯೋ ಪಾದ್ಯಂ ಸಮರ್ಪಯಾಮಿ, ಹಸ್ತಯೋ ಅರ್ಘ್ಯಂ ಸಮರ್ಪಯಾಮಿ, ಆಸನಂ ಸಮರ್ಪಯಾಮಿ, ಆಚಮನಂ ಸಮರ್ಪಯಾಮಿ, ಮಧುಪರ್ಕಂ ಸಮರ್ಪಯಾಮಿ ಅಂತ ಹೇಳ್ತೀವಿ. ಈ ಮಧುಪರ್ಕ ಅಂತ ಹೇಳಿದರೆ ಜೇನು ಮತ್ತು ಮೊಸರನ್ನು ಮಿಶ್ರಣ ಮಾಡೋಕ್ಕೆ ಕೊಡ್ತಕ್ಕಂಥದ್ದು. ಮೊಸರು ಮತ್ತು ಜೇನನ್ನು ಮಿಶ್ರಣ ಮಾಡಿ ಕೊಡ್ತಕ್ಕಂಥದ್ದು. ಈಗ ಹೇಗೆ ಚಹಾ ಕಾಫಿ ಕೊಡ್ತೀವಲ್ಲ ಅದು ಅಂತ ತಿಳ್ಕೊಬೋದು. ಆಮೇಲೆ ಪ್ರಪ್ರಥಮವಾಗಿ ಪೂಜೆ ಆರಂಭಕ್ಕೆ ಮೊದಲು ನಮ್ಮ ಕುಲದೇವರನ್ನ ನಾವು ಸ್ಮರಣೆ ಮಾಡಿಕೊಳ್ಬೇಕು. ಹಣೆಗೆ ತಿಲಕವನ್ನು ಇಟ್ಕೊಳ್ಬೇಕು. ಅದ ನಂತರದಲ್ಲಿ ಈ ಸ್ವಾಮಿಯ ಪೂಜೆ ನಿರ್ವಿಘ್ನದಿಂದ ನೆರವೇರಬೇಕಲ್ವೇ? ಆದ್ದರಿಂದ ವಿಘ್ನೇಶ್ವರನನ್ನು ಪೂಜಿಸಬೇಕು. ಅದಾದ ನಂತರ ನವಗ್ರಹಗಳನ್ನು ಪೂಜಿಸಬೇಕು. ಯಾಕೆ ಪೂಜಿಸಬೇಕು ಅಂತ ಹೇಳಿದರೆ, ಈಗ ನಮ್ಮ ರಾಷ್ಟ್ರದ ಪ್ರಧಾನಿಯವರು ಬರುವಾಗ ನೇರವಾಗಿ ವೇದಿಕೆಗೆ ಬರುವುದಿಲ್ಲ. ಮೊದಲು ಅವರ ಅಂಗರಕ್ಷಕರು, ಸುರಕ್ಷತೆಯ ಜವಾಬ್ದಾರಿಯನ್ನು ವಹಿಸಿದವರು ಬಂದು ಎಲ್ಲ ಸರಿಯಾಗಿದೆ ಅಂತ ಹೇಳಿದ ಮೇಲೆ ಪ್ರಧಾನಿ ಬರ್ತಾರಲ್ವೇ? ಅದೇ ರೀತಿ ಇನ್ನಂತೂ ಆತ ಜಗದೊಡೆಯ, ಆತ ನೇರವಾಗಿ ವೇದಿಕೆಗೆ ಬರುವುದಿಲ್ಲ. ಆದ್ದರಿಂದ ನಾವು ಆ ನವಗ್ರಹಗಳನ್ನು ಪೂಜಿಸಬೇಕು. ಸೂರ್ಯ, ಚಂದ್ರ, ಅಂಗಾರಕ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಇವರನ್ನು ಪೂಜಿಸಿದ ನಂತರ ಇನ್ನು ಅಷ್ಟದಿಕ್ಕುಗಳಿಗೆ ನಮಸ್ಕಾರವನ್ನು ಮಾಡಬೇಕಾಗ್ತದೆ. ಅದಾದ ನಂತರ ಆ ಸ್ವಾಮಿಯನ್ನು ಆವಾಹನೆ ಮಾಡಬೇಕು. ಆವಾಗ ಸ್ವಾಮಿ ಬರ್ತಾನೆ. ಶ್ರೀ ಲಕ್ಷ್ಮೀ ಸಹಿತ ಸತ್ಯನಾರಾಯಣಾಯ ಸಾಂಗಾಯ ಸಪರಿವಾರಾಯ ಸಾಯುಧಾಯ ಸಶಕ್ತಿಕಾಯ ನಮಃ. ಶ್ರೀ ಲಕ್ಷ್ಮೀ ಸಹಿತ ಶ್ರೀ ಸತ್ಯನಾರಾಯಣಂ ಸಾಂಗಂ ಸಪರಿವಾರಂ ಸಾಯುಧಂ ಸಶಕ್ತಿಕಂ ಆವಾಹಯಾಮಿ ಅಂತ ಒಂದು ಹೂವನ್ನು ಅಥವಾ ಮಂತ್ರಾಕ್ಷತೆಯನ್ನು ಹಾಕಿ. ಅದಾದ ನಂತರ ಆಗಲೇ ನಾನು ಹೇಳಿದ್ನಲ್ಲ, ಅತಿಥಿಗಳು ಬಂದಾಗ ನಾವು ಸತ್ಕಾರ ಮಾಡ್ತಕ್ಕಂಥ ಬಗ್ಗೆ ಏನಪ್ಪ ಅಂತಂದ್ರೆ, ಪಾದಯೋ ಪಾದ್ಯಂ ಸಮರ್ಪಯಾಮಿ, ಹಸ್ತಯೋ ಅರ್ಘ್ಯಂ ಸಮರ್ಪಯಾಮಿ, ಆಚಮನಂ ಸಮರ್ಪಯಾಮಿ, ಆಸನಂ ಸಮರ್ಪಯಾಮಿ, ಮರುಪರ್ಕಂ ಸಮರ್ಪಯಾಮಿ.
ಅದೇ ಹೇಳಿದ್ರೆ ಮಧುಪರ್ಕ ಅಂದರೆ ಜೇನು ಮತ್ತು ಮೊಸರು, ಕಾಫಿ ಚಹಾ ಕೊಡ್ತಕ್ಕದ್ದಲ್ಲ. ತದನಂತರ ಸ್ನಾನಂ ಸಮರ್ಪಯಾಮಿ. ಇನ್ನು ನಾವು ಬರೀ ಸ್ವಾಮಿಯ ಚಿತ್ರಪಟವನ್ನು ಪೂಜೆ ಮಾಡ್ತಿರ್ಬೇಕಾದ್ರೆ ಇಷ್ಟಂತೂ ಸಾಕು. ಅಕಸ್ಮಾತ್ ಮನೆಯೊಳಗೆ ಸತ್ಯನಾರಾಯಣ ಮೂರ್ತಿ ನಮ್ಮ ಹತ್ರ ಇದೆ, ಆ ಮೂರ್ತಿ ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ ಅಂತಂದಾಗ ಪಂಚಾಮೃತ ಅಭಿಷೇಕವನ್ನು ನೀವು ಮಾಡಬಹುದು. ಅದಾದ ನಂತರ ಶುದ್ಧೋದಕ ಸ್ನಾನವನ್ನು ಮಾಡಬೇಕು. ಇದನ್ನೇ ತೀರ್ಥ ಅಂತೇಳಿ ತೆಗೆದುಕೊಂಡಿರಿ. ಅದಾದ ಮೇಲೆ ಧೂಪ, ದೀಪ ಅಂತ ಹೇಳ್ತೀವಿ. ಮೊದಲಿಗೆ 2 ದೀಪ ನಾವೇನು ಹಚ್ಚಿಟ್ಕೊಂಡಿರ್ತೀವಲ್ಲ, ಅದು ಸೂರ್ಯ ಮತ್ತು ಚಂದ್ರರ ಸಂಕೇತ ಅಂಥೇಳಿ. ಈಗ ದೀಪ ಯಾಕಪ್ಪ ಅಂತಂದ್ರೆ ಸ್ವಾಮಿಗೆ ಏನಪ್ಪ ಅಂತಂದ್ರೆ ನಾವು ಊಟಕ್ಕೆ ಕೊಡ್ತಾ ಇದ್ದೀವಿ, ಕತ್ತಲೊಳಗೆ ಊಟ ಮಾಡಬಾರ್ದು. ಆದ್ದರಿಂದ ದೀಪಂ ಸಮರ್ಪಯಾಮಿ ಅಂಥೇಳಿ ಒಂದು ದೀಪವನ್ನು ಹಚ್ಚಿರ್ತಕ್ಕಂಥ ವಾಡಿಕೆ. ಇಲ್ಲಿ ಶಕ್ತಿಯಾನುಸಾರ ಮಾಡ್ತಕ್ಕಂಥದ್ದು ಅನ್ನೋದನ್ನು ನಾನು ಪೂರ್ವದಲ್ಲಿ ಹೇಳಿಬಿಟ್ಟಿದ್ದೇನೆ. ಯಾರ್ಯಾರು ಅದನ್ನು ಹೇಗೆ ಬೇಕೋ ಹಾಗೆ ತಗೊಳ್ತಕ್ಕಂಥದ್ದು ಯೋಗ್ಯವಾದದ್ದು. ಅದಾದ ನಂತರ ನೈವೇದ್ಯಂ ಸಮರ್ಪಯಾಮಿ. ಶಕ್ತಿ ಇದ್ದವರು ನೈವೇದ್ಯವನ್ನು ಅದನಿಗೆ ಸಮರ್ಪಣೆ ಮಾಡ್ಬೋದು. ಅದು ಪ್ರಸಾದ ಸತ್ಯನಾರಾಯಣ ಸ್ವಾಮಿಗೆ ಮೆಚ್ಚುಗೆ ಆಗ್ತಕ್ಕಂಥ ಪ್ರಸಾದ ಅಂತಂದ್ರೆ ರವೆ, ಸಕ್ಕರೆ, ತುಪ್ಪ, ಬಾಳೆಹಣ್ಣು ಮಿಶ್ರಿತವಾಗಿರ್ತಕ್ಕಂಥ ಪ್ರಸಾದ ಆತನಿಗೆ ಅಚ್ಚುಮೆಚ್ಚು ಅಂತಕ್ಕಂಥದ್ದು. ಅದನ್ನೆಲ್ಲರೂ ಏನಪ್ಪ ಮಾಡ್ತಾರೆ. ಈಗ ನಮಗೆ ಅದು ಶಕ್ತಿ ಇಲ್ಲಪ್ಪ ಅಂತಂದಾಗ ಒಂದು ದಳ ತುಳಸಿಯನ್ನು ಮಾತ್ರ ನಿವೇದಿಸಿದರೂ ಸಹಿತ ಆ ಸ್ವಾಮಿಯ ಅನುಗ್ರಹ ನಮ್ಮ ಮೇಲೆ ಆಗ್ತದೆ. ಇದೆಲ್ಲ ಆದ ನಂತರ ನಾವೇನು ಮಾಡಬೇಕು, ಆ ಸ್ವಾಮಿ ಸತ್ಯನಾರಾಯಣ ಕಥೆಯನ್ನು ಕೇಳಲಿಕ್ಕೆ ಎಲ್ಲರೂ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ಮುಂದಿನ ಭಾಗಗಳಲ್ಲಿ ಶ್ರೀ ಸ್ಕಾಂದ ಪುರಾಣದಲ್ಲಿಯ ರೇವಾಖಂಡದ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಅಧ್ಯಾಯಗಳ ಕಥೆಯನ್ನು ಶ್ರವಣ ಮಾಡೋಣ.